ಚೆನ್ನಮ್ಮನ ಕಿತ್ತೂರಿನಲ್ಲಿ ಜಾತಿ ಗಣತಿಯಲ್ಲಿ ಲಿಂಗಾಯತ ಧರ್ಮ ಎಂದು ಬರೆಸಲು ಜಾಗೃತಿ ಸಭೆ ಸ್ಥಳೀಯ ಕಲ್ಮಠದ ಸಭಾಭವನದಲ್ಲಿ ಸಭೆ ನಡೆಸಲಾಯಿತು. ಜಾತಿ ಗಣತಿಯಲ್ಲಿ ಲಿಂಗಾಯತ ಧರ್ಮ ಅಂತ ಬರೆಸಲು ಜಾಗೃತಿ ಸಭೆ. ಚೆನ್ನಮ್ಮನ ಕಿತ್ತೂರು ಕರ್ನಾಟಕ ಸರ್ಕಾರ ಈಗ ನಡೆಸ್ತಾ ಇರುವ ಜಾತಿ ಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಲು ಸ್ಥಳೀಯ ಕಲ್ಮಠದ ಸಭಾಭವನದಲ್ಲಿ ಜಾಗೃತಿ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಿತ್ತೂರು ಕಲ್ಮಠದ ಪೀಠಾಧೀಶರಾಗಿರುವ ಮಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮವಾಗಿದ್ದು ಅದಕ್ಕೆ ಅಧಿಕೃತ ಸಂವಿಧಾನಿಕ ಸ್ಥಾನಮಾನ ದೊರೆಯಬೇಕಾದರೆ ಜಾತಿ ಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸುವುದು ಅವಶ್ಯಕವಾಗಿದೆ ಅಂತ ಅಭಿಪ್ರಾಯಪಟ್ಟರು. ಈ ರೀತಿ ಬರೆಸುವುದರಿಂದ ಲಿಂಗಾಯತ ಉಪಜಾತಿಗಳಿಗೆ ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆಯಾಗದು. ಅದರ ಕುರಿತು ಜನ ಆತಂಕ ಪಡುವ ಅವಶ್ಯಕತೆ ಕೂಡ ಇಲ್ಲ ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ರಾಷ್ಟ್ರೀಯ ಬಸವ ದಳದ ಕಿತ್ತೂರು ಘಟಕದ ಅಧ್ಯಕ್ಷ ಅಶೋಕ್ ಅಳ್ನಾವರ್, ಡಿಆರ್ ಪಾಟೀಲ್, ಕಲ್ಲಪ್ಪ ಕುಗಟಿ, ಚಂದ್ರಗೌಡ ಪಾಟೀಲ್, ಮಹಾಂತೇಶ್ ಗೆಜಪತಿ, ರಾಜಪ್ಪ ಸಂಗೊಳ್ಳಿ, ನಾಗರಾಜ್ ಮೀರಜ್ಗಿ, ಬಸವರಾಜ್ ಅವರಾದಿ, ಬಸವರಾಜ್ ಚಿನ್ನಗುಡಿ, ಅಶೋಕ್ ದೊಡ್ಡಮನಿ, ರಾಜು ಪಾಟೀಲ್, ರಾಜಶೇಖರ್ ಕೋಟಿ ಹಾಗೂ ಇನ್ನು ಅನೇಕ ಮುಖಂಡರು ಭಾಗವಹಿಸಿದರು. ಇವತ್ತಿಗೆ ಸಂಕ್ಷಿಪ್ತ ಸುದ್ದಿಗೋಷ್ಠಿ ಏನಪ್ಪ ಅಂತಂದ್ರೆ, ಸುಮಾರು ದಿನಗಳಿಂದ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ರಾಜ್ಯದಲ್ಲಿ ಬಂದಿಂದ ನಡೀತಾ ಇದೆ. ಈ ಗೊಂದಲದಲ್ಲಿ ಚಂದ್ರಗೌಡರು ಹೇಳಿದಾಗ ರಾಜ್ಯಾದ್ಯಂತ ಸಾಕಷ್ಟು ಗೊಂದಲವಾಗಿರುವ ಎಲ್ಲರಿಗೂ ಬಂದಿದೆ. ಪತ್ರಕರ್ತರಿಗಂತೂ ಸಾಕಷ್ಟು ಹೇಳೋದರ ಅವಶ್ಯಕತೆ ಇಲ್ಲ. ಈ ಎಲ್ಲ ಕಾರಣದಿಂದ ನಮ್ಮ ಕಿತ್ತೂರಿನಲ್ಲಿ ನಾವು ಕಿತ್ತೂರು ಚೆನ್ನಮ್ಮನ ಕಿತ್ತೂರಿನಲ್ಲಿ ಇರ್ತಕ್ಕಂಥ ಸಮಾನವಾದ ನಮಸ್ಕರು ನಾವು ಏನಾದ್ರು ಒಂದು ಮಾಡೋದು ಇದೆ, ಬರೀ ಹೊರಗಿನವ್ರನ್ನ ಕೇಳೋದು ಬೇಡ ಅಂತ ತಿಳ್ಕೊಂಡು ನಾವು ಇಲ್ಲಿ ಈ ಕಾಂಪೆನ್ಸ್ಗಳನ್ನು ಪ್ರಿಂಟ್ ಮಾಡಿ ಏನು ಮಾಡಬೇಕು ಅನ್ನೋದನ್ನ ವಿಚಾರ ವಿಚಾರ ಮಾಡಿ ನಾವು ಪ್ರಿಂಟ್ ಮಾಡಿಸಿ ಇವತ್ತು ಸೇವೆಯಿಂದ ಉದ್ಘಾಟನೆ ಮಾಡಿಸಿದ್ದಾಗಿದೆ. ಇಲ್ಲಿ ಏನಪ್ಪ ಅಂತಂದ್ರೆ, ನಮ್ಮ ಲಿಂಗಾಯತ ಧರ್ಮದ ಅಸ್ಮಿತೆಯನ್ನು ನಾವು ಉಳಿಸ್ಕೋಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ನಾವು ಧರ್ಮದ ಕಾಲದಲ್ಲಿ ನಮ್ಮ ಲಿಂಗಾಯತ ಇಲ್ಲದಿರೋದ ಕಾರಣ ಇತರೆ ಕಾಲದೊಳಗೆ 11ನೇ ಕಾಲಮ 8ನೇ ನಂಬರ್ 11ನೇ ಧರ್ಮದೊಳಗೆ ಇತರೆ ಅಂತ ಒಂದು ಕಾಲಮ್ ಇದೆ. ಅದರಲ್ಲಿ ಲಿಂಗಾಯತ ಅಂತ ಬರೆಸೋದು, ಮತ್ತೆ ಜಾತಿ ಕಾಲಮದೊಳಗೆ ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಬಣಜಿಗ, ಲಿಂಗಾಯತ ಕುಂಬಾರ, ಲಿಂಗಾಯತ ಬಡಿಗ, ಇನ್ನುಳಿದ ಅವರವರ ಕಸಬುಗಳಿಗೆ ಅನುಗುಣವಾಗಿರ್ತಕ್ಕಂಥ ಅವರ ಜಾತಿಗಳನ್ನು ನಮೂದಿಸಲಿಕ್ಕೆ ನಾವು ತಮ್ಮ ಮೂಲಕ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಗಣತಿಯಲ್ಲಿ ನಮ್ಮ ಲಿಂಗಾಯತ ಧರ್ಮದ ಮನಸ್ಸಿಗಾಗಿ ನಾವು ಬಹಳ ಹೋರಾಟ ಮಾಡಿದ್ದೀವಿ. ಮತ್ತು ನಿಮಗೆಲ್ಲ ಬಂದು ಈಗೇನು ಈ ಲಿಂಗಾಯತ ಧರ್ಮ ಮನಸ್ಸಿಗಾಗಿ ಏನು 8ನೇ ಕಾಲದೊಳಗೆ 11ನೇ ನಂಬರ್ ಲಿಂಗಾಯತ ಧರ್ಮದ ಕಾಲ ನಾವು ಲಿಂಗಾಯತ ಅಂತ ಬರೆಸ್ಬೇಕು. ಆಮೇಲೆ ಜಾತಿ ಕಾಲದಾಗ ಇನ್ನು ಅದೇನು ಬರ್ತದಲ್ಲ ಅದನ್ನು ನಾವು ಲಿಂಗಾಯತ ಇದ್ದಾವಲ್ಲ ಪಂಚಸಾಲಿ ಅಂತ ಬರ್ಸ್ಬೋದು. ಅದ್ರಾಗ ಒಬ್ಬೊಬ್ಬಂಗಡಿದ್ದವರು ಬಾಲಿಜಿ ಅಂತ ಬರ್ಸ್ಬೋದು, ಅವ್ರು ಏನಿಲ್ಲ ಬರ್ಸ್ಬೋದು. ನಿಜವಾಗಿ ಏನಂದ್ರೆ ಇದು ಭಾಳ ಎಲ್ಲರೂ ಕೂಡ ಮನಸ್ಸಿಗೆ ಮಾಡುವಂಥ ಕಾರ್ಯಕ್ರಮ. ಯಾಕಂದ್ರೆ ಈಗೇನು ನಮ್ಮ ಸ್ವಾಮಿಗಳ ಒಕ್ಕೂಟ ಆಗಲಿ, ನಮ್ಮ ಗರಿಗಿನ ಏನು ಸ್ವಾಮಿಗಳದಾರಲ್ಲ ಅವರು ಸಹಿತ ಭಾಳ ಶ್ರಮಪಟ್ಟ ಇದೆಲ್ಲ ಎಲ್ಲರೂ ಒಂದುಗೂಡಿಸಿ ಕೆಲಸ ಮಾಡತ್ತಾರ. ಅದಕ್ಕೆ ಇದು ಅವರೆಲ್ಲ ಮಾಡೋದು ಈ ನಮ್ಮ ಧರ್ಮ ಸಲಹೆ ಮಾಡ್ತಾರೆ. ಅದಕ್ಕೆ ಆ ಒಂದು ವಿಚಾರ ಇಟ್ಕೊಂಡಾಗ ನಾವು ಭಾಳ ಎಲ್ಲರಿಗೂ ತಿಳಿ ಹೇಳಿಕಾದ್ರೆ ಈ ಧರ್ಮದ ಒಂದು ಮಾನ್ಯತೆ ನಮಗೆ ಸಿಗಬೇಕಾದ್ರೆ ಎಲ್ಲರೂ ಪ್ರಯತ್ನವೂ ಬೇಕು. ಅದ್ರ ಸಲುವಾಗಿ ಇದು ನೀಡುತ್ತಾರೆ ಧರ್ಮ ಕಾಲದಾಗ ಲಿಂಗಾಯತ ಅಂತ ಬರ್ಸೋದನ್ನ ಮತ್ತೆ ಎಲ್ಲ ಹೇಳಬೇಕಂತ ನಾನು ಮಾಡ್ತೀನಿ. ಲಿಂಗವನ್ನು ಆಯ್ಕೆ ಮಾಡ್ಕೋಬೇಕು. ಅವರೆಲ್ಲರೂ ಲಿಂಗಾಯತರು. ನಮಗೆ ಸಂವಿಧಾನಾತ್ಮಕ ಧರ್ಮ ಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಲಿಂಗಾಯತ ಅಂತಕ್ಕಂಥ ಬರ್ಸೋದು ಬಹಳ ಅತ್ಯಂತ ಅವಶ್ಯಕತೆ ಇದೆ ಅನ್ನೋದು ನಾವೆಲ್ಲ ನಮ್ಮ ಜನತೆಗೆ ಮತ್ತು ನಮ್ಮ ಸಮಾಜಕ್ಕೆ ತಿಳಿಯಬೇಕಾದಂಥ ಅವಶ್ಯಕತೆ ಇದೆ.
ಇದು ಯಾಕೆ ಬೇಕಾಗಿದೆ ಅಂತಂದ್ರೆ ಇವತ್ತು ಬೇರೆ ಬೇರೆ ರೀತಿಯಿಂದ ನಮ್ಮನ್ನ ನಾವು ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದೇವೆ. ರಾಜಕೀಯ ಆಗಿರ್ಬೋದು, ನಮಗೆ ಬರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು, ಇವನ್ನೆಲ್ಲ ವಂಚಿತವಾಗಿ ನಮ್ಮ ಹರಿದು ಹಂಚಿ ಹೋಗುವುದರಿಂದ ನಮ್ಮ ಅಸ್ತಿತ್ವವನ್ನು ನಾವೆಲ್ಲ ಕಳ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ರಾಜಕೀಯ ಒಂದು ವ್ಯವಸ್ಥೆ ಉದಾಹರಣೆ ತಗೋಬೇಕಂದ್ರೆ ಸುಮಾರು ಕಾಲಗಳ ಹಿಂದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು 100 ಜನ ಲಿಂಗಾಯತರು, ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು 100 ಜನ ಲಿಂಗಾಯತರು MLA ಇರ್ತಿದ್ರು. ಈಗ ಅದರ ಸಂಖ್ಯೆ ಎಷ್ಟಾಗಿದೆ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಬರೀ ಜಾತಿಯನ್ನ ನಾವೆಲ್ಲ ಹಿಡ್ಕೊಂಡು ಹೋಗೋದ್ರಿಂದ, ಆತರ ವೈಭವೀಕರಣ ಮಾಡೋದ್ರಿಂದ ಅದು ಆಗಿದೆ. ಅದಕ್ಕಾಗಿ ನಾವೆಲ್ಲ ಲಿಂಗಾಯತ ಧರ್ಮದ ಅಸ್ತಿತ್ವ ಅಂತಂದ್ರೆ ಈ ಜಾತಿಗಳಂತೂ ಯಾವತ್ತಿಗಾಗುವುದಿಲ್ಲ. ಅದರ ತನ್ನ ಅಸ್ತಿತ್ವಗಳಿರ್ತವೆ, ಅದರ ಸರ್ಕಾರದ ಏನು ಸವಲತ್ತುಗಳು ಸಿಗ್ತವೆ ಅವೆಲ್ಲವೂ ಸಹ ಇದ್ದೇ ಇರ್ತವೆ. ಆದರೆ ನಮಗೆ ಏನು ಬಸವಾದಿ ಪ್ರಮುಖರು ಕೊಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮದ ಅಸ್ತಿತ್ವ ಉಳಿಸಬೇಕಾದಂತ ನಮ್ಮದೆಲ್ಲದ ಕರ್ತವ್ಯ. ಅದನ್ನು ನಾವೆಲ್ಲ ಜನಗಣತಿಯಲ್ಲಿ ಲಿಂಗಾಯತ ಅಂತ ಹೇಳಿ ಬಳಸೋಣ. ಅದರ ಜೊತೆಗೆ ಉಪಜಾತಿಯಲ್ಲಿರ್ತಕ್ಕಂಥ ಕಾಲಮದಲ್ಲಿ ಎಲ್ಲರೂ ಸಹ ನಿಮ್ಮ ಉಪಜಾತಿಯನ್ನ ಬಳಸುವ ಕೆಲಸ ಮಾಡ್ರಿ, ಅದರ ಅಸ್ತಿತ್ವವನ್ನು ಉಳಿಸ್ರಿ. ಅಸ್ತಿತ್ವನ ಆ ಉಪಜಾತಿಯನ್ನ ಬರೆಯೋದು ಸಹ ಮರಿಬೇಡ್ರಿ. ಯಾಕೆ ಅಂತಂದ್ರೆ ನಿಮಗೆ ಸರ್ಕಾರದ ಏನು ಸಂವಿಧಾನದಲ್ಲಿ ಏನು ನಿಮಗೆ ಹಕ್ಕು ಬರ್ತದಲ್ಲ, ಏನು ನಿಮ್ಮ ಜಾತಿಯ ಹಕ್ಕು ಮೀಸಲಾತಿ ಸಿಗ್ತದೆ, ಅದು ಅದಕ್ಕೆ ಉಪಯೋಗ ಆಗಲಿಕ್ಕೆ ಸಾಧ್ಯ ಇರ್ತದೆ. ಅದಕ್ಕಾಗಿ ಸರ್ಕಾರ ಮುಂದೆ ಏನೋ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಂತ ಸಂದರ್ಭದಲ್ಲಿ ಅದರ ಅಸ್ತಿತ್ವಗಳೇ ಇರ್ತವ ಅದನ್ನು ಉಳಿಸುವ ಕೆಲಸ ಆಗಿದೆ. ಆದ್ರೆ ಒಂದನ್ನ ಬಹಳ ನಾವು ನೆನಪಿಟ್ಕೊಳ್ಬೇಕು, ಈ ಜಾತಿ ಗಣತಿಯಿಂದ ನಾವು ಇಷ್ಟು ಅಸ್ತಿತ್ವವನ್ನು ಉಳಿಸಿಕೊಂಡಾಗ ಮುಂದೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಇರ್ತದೆ. ಯಾಕಂದ್ರೆ ನಾವೆಲ್ಲ ಲಿಂಗಾಯತ ಧರ್ಮದವರು ನಮ್ಮ ಇಂಥ ಜಾತಿಯನ್ನು ತೋರಿಸಿಕೊಂಡು ನಾವು ಮುಂದೆ ಹೆಜ್ಜೆ ಇಡೋದ್ರ ಮುಖಾಂತರ ಆಮೇಲೆ ನಾವೆಲ್ಲ ಒಂದು ಏನು ಸಂವಿಧಾನ ಧರ್ಮವನ್ನ ಹೊಡೆಯುವಂತ ಕೆಲಸ ಮಾಡೋಣ. ನಾವೆಲ್ಲ ಹಿಂದೂಗಳ ವಿರೋಧಿಗಳಂತೂ ಖಂಡಿತವಾಗಿ ಅಲ್ಲ, ನಾವೆಲ್ಲ ಭಾರತೀಯರು. ಆದ್ರೆ ಅದರ ಜೊತೆಗೆ ನಮ್ಮ ಲಿಂಗಾಯತ ಧರ್ಮ ಅಸ್ತಿತ್ವ ಹೇಗೆ ಎಲ್ಲವೂ ಸಹ ಧರ್ಮಗಳು ಇತ್ತೀಚೆಗೆ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಜೈನ ಧರ್ಮವೂ ಸಹ ಇತ್ತೀಚೆಗೆ ಪಡೀತು, ಹೋರಾಟ ಮಾಡಿ ಪಡೀತು. ಆದ್ರೆ ಅವ್ರು ನಾವು ಇಷ್ಟು ಜನ ತೋರಿಸಿದಾಗ ಮಾತ್ರ ಅವೆಲ್ಲ ಸವಲತ್ತುಗಳು ಸಿಕ್ತು. ಹೀಗಾಗಿ ನಮ್ಮ ಜನಕ್ಕೆ ಅರಿವನ್ನು ಮೂಡಿಸಬೇಕಾದಂತ ಅವಶ್ಯಕತೆ ಇದೆ. ಮತ್ತೆ ಹೀಗೆ ಬರ್ಸೋದ್ರಿಂದ ಏನು ನಮ್ಮ ಶಾಲೆ ಕಾಲೇಜು ನಿಮ್ಮ ನೌಕರಿಗೆ, ನಿಮ್ಮ ಧರ್ಮಕ್ಕೆ, ನಿಮ್ಮ ಜಾತಿಗೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಅಂತೂ ಬೀರೋದಿಲ್ಲ. ನಮ್ಮ ಧರ್ಮ ಕಾಲಮದಲ್ಲಿ ನಮ್ಮ ಲಿಂಗಾಯತ ಧರ್ಮ ಬಳಸೋಣ, ಜಾತಿ ಕಾಲದಲ್ಲಿ ಅದರ ಅಸ್ತಿತ್ವ ಉಳಿಸೋಣ. ಮತ್ತು ನಮ್ಮ ಮಗುವಿಗೆ ಏನಾಗ್ತದೆ, ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಜಾತಿಯನ್ನ ಭರಿಸುವಂತ ಕೆಲಸ ನೀವು ಮಾಡಿರೋದು ಅದ್ರದ್ದೇನು ತಪ್ಪಲ್ಲ. ನಮ್ಮ ಏನು ಭಾರತೀಯ ಸಂವಿಧಾನದಲ್ಲಿ ಏನು ಹಕ್ಕನ್ನು ಪಡೆಯತಕ್ಕಂಥದ್ದು ಏನಿದೆ ಅದನ್ನು ಪಡೆಯುವಂತ ಕೆಲಸ ಆಗಲಿ. ಇವತ್ತು ನಮ್ಮ ಲಿಂಗಾಯತನ ಪರಿಸ್ಥಿತಿ ಹೆಂಗಾಗಪ್ಪ ಅಂತಂದ್ರೆ ನಾವು ಯಾವ್ದು ರಾಜಕಾರಣಿಗಳು ಕೈಯಾಡಿಸಿದಾಗ ಅವ್ರು ಹೆಂಗೆ ಆಡ್ತಾರೆ ಹಂಗೆ ಆಡ್ಲಕ್ಕೆ. ಇವತ್ತು 2 ದಿವಸದಿಂದ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳವರು ಬಸವಣ್ಣವರ ಲಿಂಗಾಯತ ಧರ್ಮನ ಸ್ಥಾಪನೆ ಮಾಡ್ಲಿಕ್ಕೆ ಹೇಳಿದ್ರು. ಹಿಂಗಂತಂದ್ರೆ ಅವ್ರ ಕೈಯಾಗ ನಾವು ಯಾರು ನಂಬಿ ನಾವು ಈ ಕೆಲವೊಂದು ಗುರುಗಳು ನಂಬಿರ್ತೇವೆ, ನಮ್ಮವ್ರಂತೆ ನಾವು ನಂಬಿರ್ತೇವೆ. ನಾವು ನಂಬಿದಾಗ ಏನಾಗತ್ತಪ್ಪ ಅಂತಂದ್ರೆ ಅವರ ನಾವು ಮೋಸ ಮಾಡಿ ರಾಜಕಾರಣಿಗಳ ಕಡೆ ಅವರು ಏನೋ ನಮ್ಮ ವೈಯಕ್ತಿಕ ಇದಕ್ಕಾಗಿ ನಮಗೆ ಬಲಿ ಕೊಡಾಕತ್ತಾರೆ. ಆ ಥರ ಇನ್ನು ಮುಂದೆ ಈ ಥರ ಆಗಬಾರ್ದು. ಇವತ್ತು ನಾವು ಏನು ಮಾಡ್ತೀವಿ, ನಾವು ಏನೇನು ಕುಡಿಯೋಲ್ಲ, ನಾವು ಗಟ್ಟಿಯಾಗಿ ನಮಗೆ ಹೆಂಗ್ ಬೇಕಂದ್ರೆ ನಾವು ನಿರ್ಧಾರ ತಗೊಂಡು ನಾವು ಮಾಡಿದ ಕಡೆಯಾದ ಲಿಂಗಾಯತ